ಈ ಒಂದು ತರಗತಿಯಲ್ಲಿ ಕೆ.ವಿ. ತಿರುಮಲೇಶ ಅವರು ಬರೆದಿರುವ ಪೆಂಟಯ್ಯನ ಅಂಗಿ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯಭಾಗಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ಕೆ.ವಿ. ತಿರುಮಲೇಶ ಕನ್ನಡದ ಪ್ರಮುಖ ಕವಿ, ವಿದ್ವಾಂಸರು, ವಿಮರ್ಶಕರು, ಭಾಷಾವಿಜ್ಞಾನಿಗಳೂ ಆದಂತಹ ಕೆ.ವಿ. ತಿರುಮಲೇಶ ಅವರು ಸೆಪ್ಟೆಂಬರ್ 12, 1940ರಲ್ಲಿ ಜನಿಸಿದರು. ಇವರ ಸ್ಥಳ ಕೇರಳದ ಕಾಸರಗೋಡು ಜಿಲ್ಲೆಯ ಕಾರಡ್ಕ ಗ್ರಾಮ. ಇವರ ಕೃತಿಗಳು ಮುಖವಾಡಗಳು, ವಠಾರ, ಮುಖಾಮುಖಿ, ಅಕ್ಷಯ, ಕಳ್ಳಿಗಿಡ, ಆರೋಪ, ನಮ್ಮ ಕನ್ನಡ ಇತ್ಯಾದಿ. ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಿರಂಜನ ಪ್ರಶಸ್ತಿ, ಗೋವಿಂದ ಪೈ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಲಭಿಸಿವೆ. ಇವರು ಜನವರಿ 30, 2023ರಲ್ಲಿ ನಿಧನರಾದರು. ಪದ್ಯದ ಒಂದೊಂದು ಭಾಗದ ಭಾವಾರ್ಥವನ್ನು ನೋಡೋಣ. ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದುದು ಒಂದೇ ಒಂದು ಅಂಗಿ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ. ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂಥ ಬಣ್ಣ. ಇದ್ದಿಲ ಅಂಗಡಿಯಲ್ಲಿ ಕೆಲಸ ಮಾಡುವ ಪೆಂಟಯ್ಯನ ಹತ್ತಿರ ಒಂದೇ ಒಂದು ಅಂಗಿ ಇರುತ್ತೆ. ಅವನು ಎಲ್ಲ ಸಮಯದಲ್ಲೂ ಅದೇ ಅಂಗಿಯನ್ನು ಹಾಕಿಕೊಳ್ತಾ ಇರ್ತಾನೆ. ಅಂದರೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗಲೂ, ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆ ಹೋಗುವಾಗಲೂ ಒಂದೇ ಅಂಗಿಯನ್ನು ಹಾಕೊಳ್ತಿರ್ತಾನೆ. ಹೀಗೆ ಪ್ರತಿದಿನವೂ ಧರಿಸುತ್ತಿದ್ದ ಆ ಅಂಗಿಯ ಬಣ್ಣ ಹೇಗಿತ್ತು ಅಂದರೆ, ಕೃಷ್ಣ ನದಿಯ ಉಪನದಿಯಾದ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತಹ ಬಣ್ಣದ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ. ಅಂದರೆ ಕಡು ಕಪ್ಪಿನ ಬಣ್ಣವಾಗ್ಬಿಟ್ಟಿರುತ್ತೆ ಆತನ ಅಂಗಿ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಸ ಅಂಗಿ. ಎಂದೋ ಹೋಗಬೇಕೆಂದಿದ್ದ ಅಡವಿರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ. ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟಾಗಿ ಕೊಡಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತುಬಿಟ್ಟ. ಅದೇ ಅಂಗಿ, ಅದೇ ಇದ್ದಿಲಿನ ಕೆಲಸದಿಂದ ಬೇಸರಗೊಂಡಿದ್ದ ಪೆಂಟಯ್ಯನಿಗೆ ಹೊಸದೊಂದು ಅಂಗಿಯನ್ನ ಖರೀದಿಸಿ ಎಂದೋ ಅಂದುಕೊಂಡಿದ್ದ ಅಡವಿರಾಮುಡು ಸಿನಿಮಾಗೆ ಹೋಗಲು ನಿರ್ಧರಿಸಿದ. ಅದರಂತೆ ಕಾಸಿಗೆ ಕಾಸು ಉಳಿಸಿ ಸೇರಿಸಿ ಹೊಸದೊಂದು ಅಂಗಿಯನ್ನ ಖರೀದಿಸಿ ತನ್ನ ಬಹುದಿನದ ಬಯಕೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಅವತ್ತಿನ ಸಂಜೆಯೇ ಸಿನಿಮಾಕ್ಕೆ ಹೋಗಲು ನಿರ್ಧರಿಸುತ್ತಾನೆ. ಇದರ ನಡುವೆ ಪೊಲೀಸು ಪಟೇಲನಿಗೆ ಅರ್ಜೆಂಟಾಗಿ ಕೊಡಬೇಕಾಗಿದ್ದ ಇದ್ದಿಲಿನ ವಿಚಾರವನ್ನು ಮರೆತು ಹೊರಟಿರುತ್ತಾನೆ. ಗರಿಗರಿ ಬಿಳಿ ಅಂಗಿ, ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ, ತೊಟ್ಟರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ. ಇದ್ದಿಲಂಗಡಿಗೂ ತನಗೂ ಏನೇನು ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇನ್ನೇನು ಗೆದ್ದೇನೆನ್ನುವಷ್ಟರಲ್ಲಿ ಎದುರಾದದ್ದು ಮತ್ತಾರೂ ಅಲ್ಲ, ಪೊಲೀಸ್ ಪಟೇಲ. ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಿಳಿ ಅಂಗಿ ಎಂದೂ ಬಿಳಿ ಅಂಗಿಯಾಗಿರಲಿಲ್ಲ. ಅಂದರೆ ಕಾಸಿಗೆ ಕಾಸು ಸೇರಿಸಿ ಪೆಂಟಯ್ಯ ಖರೀದಿಸಿದ್ದ ಹೊಸ ಅಂಗಿ ಗರಿಗರಿಯಾದ ಬಿಳಿಯ ಅಂಗಿ. ಮುಟ್ಟಿದರೆ ಎಲ್ಲಿ ಕೊಳೆಯಾಗುತ್ತದೆಯೋ, ಧರಿಸಿದರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯವಾಗುತ್ತವೆಯೋ ಎಂದುಕೊಂಡೇ
ಹಾಕಿಕೊಂಡು ಸಿನಿಮಾಕ್ಕೆ ಹೊರಟಿದ್ದ. ಸಿನಿಮಾಕ್ಕೆ ಹೋಗುವ ಮಾರ್ಗ ಅವನ ಇದ್ದಿಲ ಅಂಗಡಿಯ ಪಕ್ಕದಲ್ಲಿಯೇ ಇತ್ತು. ಇದ್ದಿಲ ಅಂಗಡಿಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲದಂತೆ ಅಂಗಡಿಯ ಪಕ್ಕದಲ್ಲಿಯೇ ನಡೆದು ಹೋದನು. ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಅವನ ಮುಂದೆ ಎದುರಾದದ್ದು ಬೇರೆ ಯಾರೂ ಅಲ್ಲ, ಪೊಲೀಸ್ ಪಟೇಲ. ಪಟೇಲನಿಗೆ ಅತ್ಯಗತ್ಯವಾಗಿ ಬೇಕಾಗಿದ್ದ ಇದ್ದಿಲನ್ನು ಕೊಡದೆ, ಅಂದರೆ ಇದ್ದಿಲು ಕೊಡುವುದನ್ನು ಮರೆತು ಪೆಂಟಯ್ಯ ಹೊರಟಿದ್ದ. ಪಟೇಲ ಎದುರಾದ ಆ ಕ್ಷಣ ಪೆಂಟಯ್ಯನ ಬಹುದಿನದ ಕನಸು ನುಚ್ಚುನೂರಾಯಿತು. ಆ ಕ್ಷಣದಲ್ಲಿಯೇ ತನ್ನ ಕೆಲಸವನ್ನ ಮಾಡಬೇಕಾಯಿತು. ಹಾಗಾಗಿ ಪೆಂಟಯ್ಯನ ಹೊಸ ಬಿಳಿಯ ಅಂಗಿ ಬಿಳಿಯ ಅಂಗಿಯಾಗಿಯೇ ಉಳಿಯಲಿಲ್ಲ. ಹೀಗೆ ಪೆಂಟಯ್ಯನ ಅಂಗಿ ಕವನದಲ್ಲಿ ಪೆಂಟಯ್ಯನ ಬಹುದಿನದ ಕನಸು ನನಸಾಗುವ ಹವಣಿಕೆಯಲ್ಲಿದ್ದಂತೆ ಕಂಡರೂ ಬರಬರುತ್ತಾ ಆತನ ಕನಸು ನುಚ್ಚುನೂರಾಗುವ ಅಂಶ ಅಭಿವ್ಯಕ್ತಗೊಂಡಿದೆ. ಮೇಲ್ನೋಟಕ್ಕೆ ವ್ಯಕ್ತಿ ಚಿತ್ರದಂತೆ ಕಂಡರೂ ಆತನ ವ್ಯಕ್ತಿತ್ವಕ್ಕೆ ಎಳ್ಳಷ್ಟು ಬೆಲೆ ಇಲ್ಲದ ಸ್ಥಿತಿ ಕವಿತೆಯಲ್ಲಿ ಅನಾವರಣಗೊಂಡಿದೆ. ತೀವ್ರವಾದ ಬಡತನಕ್ಕೆ ಸಂಕೇತವೆಂಬಂತೆ ಆತನ ಬಳಿಯಿದ್ದ ಅಂಗಿಯ ರೂಪ ಆಕಾರಗಳು ಮೂಡಿಬಂದಿವೆ. ತನ್ನ ಸುತ್ತಮುತ್ತಲಿನ ಜನರು ತನ್ನನ್ನು ತುಚ್ಛವಾಗಿ ಕಾಣುತ್ತಿದ್ದ ಪರಿಣಾಮವಾಗಿ ಹೇಗಾದರೂ ಮಾಡಿ ತಾನು ಬದಲಾಗಬೇಕೆಂದು ಪೆಂಟಯ್ಯ ಬಯಸುತ್ತಾನೆ. ಕೊನೆಗೆ ಆತನ ಆಸೆ ಈಡೇರದಿರುವ ವಿಚಾರ ಈ ಕವಿತೆಯ ಪ್ರಧಾನ ವಸ್ತುವಾಗಿದೆ. ಈಗ ಪದ್ಯದ ಸಂಪೂರ್ಣ ಸಾರಾಂಶವನ್ನ ನೋಡೋಣ. ಇದ್ದಿಲ ಅಂಗಡಿಯಲ್ಲಿ ಕೆಲಸ ಮಾಡುವ ಪೆಂಟಯ್ಯನ ಹತ್ತಿರ ಒಂದೇ ಒಂದು ಅಂಗಿ ಇರುತ್ತೆ. ಅವನು ಎಲ್ಲ ಸಮಯದಲ್ಲೂ ಅದೇ ಅಂಗಿಯನ್ನು ಹಾಕಿಕೊಳ್ತಾ ಇರ್ತಾನೆ. ಅಂದರೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗಲೂ, ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆ ಹೋಗುವಾಗಲೂ ಒಂದೇ ಅಂಗಿಯನ್ನು ಹಾಕೊಳ್ತಿರ್ತಾನೆ. ಹೀಗೆ ಪ್ರತಿದಿನವೂ ಧರಿಸುತ್ತಿದ್ದ ಆ ಅಂಗಿಯ ಬಣ್ಣ ಹೇಗಿತ್ತು ಅಂದರೆ ಕೃಷ್ಣ ನದಿಯ ಉಪನದಿಯಾದ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತಹ ಬಣ್ಣದ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ. ಅಂದರೆ ಕಡು ಕಪ್ಪಿನ ಬಣ್ಣವಾಗ್ಬಿಟ್ಟಿರುತ್ತೆ ಆತನ ಅಂಗಿ. ಅದೇ ಅಂಗಿ, ಅದೇ ಇದ್ದಿಲಿನ ಕೆಲಸದಿಂದ ಬೇಸರಗೊಂಡಿದ್ದ ಪೆಂಟಯ್ಯನಿಗೆ ಹೊಸದೊಂದು ಅಂಗಿಯನ್ನ ಖರೀದಿಸಿ ಎಂದೋ ಅಂದುಕೊಂಡಿದ್ದ ಅಡವಿರಾಮುಡು ಸಿನಿಮಾಗೆ ಹೋಗಲು ನಿರ್ಧರಿಸಿದ. ಅದರಂತೆ ಕಾಸಿಗೆ ಕಾಸು ಉಳಿಸಿ ಸೇರಿಸಿ ಹೊಸದೊಂದು ಅಂಗಿಯನ್ನ ಖರೀದಿಸಿ ತನ್ನ ಬಹುದಿನದ ಬಯಕೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಅವತ್ತಿನ ಸಂಜೆಯೇ ಸಿನಿಮಾಕ್ಕೆ ಹೋಗಲು ನಿರ್ಧರಿಸುತ್ತಾನೆ. ಇದರ ನಡುವೆ ಪೊಲೀಸು ಪಟೇಲನಿಗೆ ಅರ್ಜೆಂಟಾಗಿ ಕೊಡಬೇಕಾಗಿದ್ದ ಇದ್ದಿಲಿನ ವಿಚಾರವನ್ನು ಮರೆತು ಹೊರಟಿರುತ್ತಾನೆ. ಕಾಸಿಗೆ ಕಾಸು ಸೇರಿಸಿ ಪೆಂಟಯ್ಯ ಖರೀದಿಸಿದ್ದ ಹೊಸ ಅಂಗಿ ಗರಿಗರಿಯಾದ ಬಿಳಿಯ ಅಂಗಿ. ಮುಟ್ಟಿದರೆ ಎಲ್ಲಿ ಕೊಳೆಯಾಗುತ್ತದೆಯೋ, ಧರಿಸಿದರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯವಾಗುತ್ತವೆಯೋ ಎಂದುಕೊಂಡೇ ಹಾಕಿಕೊಂಡು ಸಿನಿಮಾಕ್ಕೆ ಹೊರಟಿದ್ದ. ಸಿನಿಮಾಕ್ಕೆ ಹೋಗುವ ಮಾರ್ಗ ಅವನ ಇದ್ದಿಲ ಅಂಗಡಿಯ ಪಕ್ಕದಲ್ಲಿಯೇ ಇತ್ತು. ಇದ್ದಿಲ ಅಂಗಡಿಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲದಂತೆ ಅಂಗಡಿಯ ಪಕ್ಕದಲ್ಲಿಯೇ ನಡೆದು ಹೋದನು. ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಅವನ ಮುಂದೆ ಎದುರಾದದ್ದು ಬೇರೆ ಯಾರೂ ಅಲ್ಲ, ಪೊಲೀಸ್ ಪಟೇಲ. ಪಟೇಲನಿಗೆ ಅತ್ಯಗತ್ಯವಾಗಿ ಬೇಕಾಗಿದ್ದ ಇದ್ದಿಲನ್ನು ಕೊಡದೆ, ಅಂದರೆ ಇದ್ದಿಲು ಕೊಡುವುದನ್ನು ಮರೆತು ಪೆಂಟಯ್ಯ ಹೊರಟಿದ್ದ. ಪಟೇಲ ಎದುರಾದ ಆ ಕ್ಷಣ ಪೆಂಟಯ್ಯನ ಬಹುದಿನದ ಕನಸು ನುಚ್ಚುನೂರಾಯಿತು. ಆ ಕ್ಷಣದಲ್ಲಿಯೇ ತನ್ನ ಕೆಲಸವನ್ನ ಮಾಡಬೇಕಾಯಿತು. ಹಾಗಾಗಿ ಪೆಂಟಯ್ಯನ ಹೊಸ ಬಿಳಿಯ ಅಂಗಿ ಬಿಳಿಯ ಅಂಗಿಯಾಗಿಯೇ ಉಳಿಯಲಿಲ್ಲ. ಹೀಗೆ ಪೆಂಟಯ್ಯನ ಅಂಗಿ ಕವನದಲ್ಲಿ ಪೆಂಟಯ್ಯನ ಬಹುದಿನದ ಕನಸು ನನಸಾಗುವ
ಹವಣಿಕೆಯಲ್ಲಿದ್ದಂತೆ ಕಂಡರೂ ಬರಬರುತ್ತಾ ಆತನ ಕನಸು ನುಚ್ಚು ನೂರಾಗುವ ಅಂಶ ಅಭಿವ್ಯಕ್ತಗೊಂಡಿದೆ. ಮೇಲ್ನೋಟಕ್ಕೆ ವ್ಯಕ್ತಿ ಚಿತ್ರದಂತೆ ಕಂಡರೂ ಆತನ ವ್ಯಕ್ತಿತ್ವಕ್ಕೆ ಎಳ್ಳಷ್ಟು ಬೆಲೆ ಇಲ್ಲದ ಸ್ಥಿತಿ ಕವಿತೆಯಲ್ಲಿ ಅನಾವರಣಗೊಂಡಿದೆ. ತೀವ್ರವಾದ ಬಡತನಕ್ಕೆ ಸಂಕೇತವೆಂಬಂತೆ ಆತನ ಬಳಿಯಿದ್ದ ಅಂಗಿಯ ರೂಪ ಆಕಾರಗಳು ಮೂಡಿಬಂದಿವೆ. ತನ್ನ ಸುತ್ತಮುತ್ತಲಿನ ಜನರು ತನ್ನನ್ನು ತುಚ್ಛವಾಗಿ ಕಾಣುತ್ತಿದ್ದ ಪರಿಣಾಮವಾಗಿ ಹೇಗಾದರೂ ಮಾಡಿ ತಾನು ಬದಲಾಗಬೇಕೆಂದು ಪೆಂಟಯ್ಯ ಬಯಸುತ್ತಾನೆ. ಕೊನೆಗೆ ಆತನ ಆಸೆ ಈಡೇರದಿರುವ ವಿಚಾರ ಈ ಕವಿತೆಯ ಪ್ರಧಾನ ವಸ್ತುವಾಗಿದೆ.